ಮಹಿಳಾ ಪ್ರಾತಿನಿಧ್ಯವನ್ನ ಮಾಡಿದ್ದಾರೆ. ದೆಹಲಿಯ ಮುಖ್ಯಮಂತ್ರಿಗಳಾಗ್ಲಿ ಆವಾಗಲೇನೆ ಸುಷ್ಮಾ ಸ್ವರಾಜ್ ಅವರಿಗೆ ಅವಕಾಶ ಮಾಡಿಕೊಟ್ಟಿದ್ರು. ಮಧ್ಯಪ್ರದೇಶದಲ್ಲಿ ಫೈರ್ ಬ್ರ್ಯಾಂಡ್ ಅಂತಾನೆ ಖ್ಯಾತಿ ಗಳಿಸಿದಂತ ಉಮಾ ಭಾರತಿ ಅವರು, ಅದೇ ರೀತಿ ರಾಜಸ್ಥಾನದ ವಸುಂಧರ್ ರಾಜೆ ಮಾತಾ ಅವರು, ಗುಜರಾತ್ನ ಆನಂದಿ ಬೇನ್ ಪಟೇಲ್ ಅವರು, ಅಷ್ಟ್ಯಾಕ್ರಿ ಇವತ್ತು ಈ ದೇಶದ ರಾಷ್ಟ್ರಪತಿಯಾಗಿ ಒಬ್ಬ ಸಾಮಾನ್ಯ ಆದಿವಾಸಿ ಮಹಿಳೆ ಶ್ರೀಮತಿ ದ್ರೌಪದಿ ಮುರ್ಮು ಅವರನ್ನ ಮಾಡಿದಂತೂ ನಮ್ಮ ಪ್ರಧಾನ ಮಂತ್ರಿಗಳು ನರೇಂದ್ರ ಮೋದಿ ಅವರು, ನಮ್ಮ ಬಿಜೆಪಿಯ ಸರ್ಕಾರ. ಇದು ನಮಗೆ ಬಹಳ ಸ್ಪಷ್ಟತೆ ಇದೆ, ಬದ್ಧತೆ ಇದೆ ಮಹಿಳೆಯರ ಬಗ್ಗೆ. ಸುಮ್ಮನೆ ಬಾಯಿ ಮಾತಿಗೆ ಮಹಿಳಾ ಇದು ನಾರಿ ವಂದನಾ ಅಧಿನಿಯಂ ಅಂತ ಹೇಳೋದಿಲ್ಲ, ಸುಮ್ಮನೆ ನಮಸ್ಕಾರ ಹೊಡಿಯಲ್ಲ. ಅದು ಹೃದಯದಿಂದ ಬರ್ಬೇಕು, ನಮ್ಮ ಕೃತಿಯಿಂದ ಬರ್ಬೇಕು, ನಮ್ಮ ಆಚರಣೆಯಿಂದ ಬರ್ಬೇಕು. ಆದ್ರೆ 60 ವರ್ಷಗಳು ಮಹಿಳೆಯರ ಬಗ್ಗೆ ಲಿಪ್ ಸಿಂಪತಿ ಮಾಡಿದ್ದು ಕಾಂಗ್ರೆಸ್. ಈಗ ಅವರು ಇವತ್ತು ಅವರ ಏನು ಮಹಿಳೆಯರ ಬಗ್ಗೆ ಇರ್ತಕ್ಕಂಥ ಧೋರಣೆ, ಆ ಮುಖವಾಡ ಇತ್ತಲ್ಲ, ಆ ಮುಖವಾಡ ಕಳಚಿದೆ. ಇವತ್ತು ಕಾಂಗ್ರೆಸ್ನ ಮುಖವಾಡ ಕಳಚಿದೆ. OBC ಬಗ್ಗೆ ಮಾತಾಡ್ತಾ ಇದ್ದಾರೆ ಇವತ್ತು ಪಾಪ ರಾಹುಲ್ ಗಾಂಧಿ ಅವರು. ಇದೇ ರಾಹುಲ್ ಗಾಂಧಿ ಅವ್ರನ್ನ ನಾನು ಕೇಳ್ತೇನೆ, ಮಂಡಲ್ ವರದಿಯನ್ನ ವಿರೋಧ ಮಾಡಿದಂತ ರಾಜಕೀಯ ಪಕ್ಷ ಯಾವುದು ಮಾನ್ಯ ರಾಹುಲ್ ಗಾಂಧಿ ಅವರೇ? ಸ್ವಲ್ಪ ತೆಗೆದು ನೋಡಿ. VP ಸಿಂಗ್ ರವರ ಮಂಡಲ್ ವರದಿಯನ್ನ ಯಾರು ವಿರೋಧ ಮಾಡಿದ್ರು? ಕಾಂಗ್ರೆಸ್ ಪಕ್ಷ ಅಲ್ವಾ? ಮತ್ತೆ ನೀವು ಇಷ್ಟು ವರ್ಷಗಳು ಆಡಳಿತದಲ್ಲಿ ಇದ್ರೆ, UPA ಕೂಡ 10 ವರ್ಷ ಆಯ್ತು ಬಿಡಿ. ನಾನು ನೆಹರು ಅವ್ರ ಬಗ್ಗೆ ಮಾತಾಡಲ್ಲ, ಇಂದಿರಾ ಗಾಂಧಿ ಅವ್ರ ಬಗ್ಗೆ ಮಾತಾಡಲ್ಲ, ಯಾರ ಬಗ್ಗೆನೂ ಮಾತಾಡಲ್ಲ. UPA ಲೇಟೆಸ್ಟ್ ಅಲ್ಲೇನಪ್ಪ, 10 ವರ್ಷ UPA ಸರ್ಕಾರ ಇತ್ತು. UPA 1, UPA 2 ಇತ್ತು. ನೀವುಗಳೇ ಯಾಕೆ ಅಹಿಂದ ವರ್ಗಗಳಿಗೆ ಅಥವಾ ಜಾತಿ ಸೆನ್ಸಸ್ ಯಾಕೆ ಮಾಡ್ಲಿಲ್ಲ ಅವಾಗ? 2011ರಲ್ಲಿ ನೀವೇ ಇದ್ರಿ UPA ಸರ್ಕಾರ, ನೀವ್ ಯಾಕೆ ಮಾಡ್ಲಿಲ್ಲ? ಇವತ್ತು ಜ್ಞಾನೋದಯ ಆಗಿದೆ ಸೋತ್ ಮೇಲೆ 3 ಸಲಿ, 3ನೇ ಸೋತ್ ಮೇಲೆ ಹೆಂಗಾದ್ರೂ ಮಾಡಿ ರಾಜಕೀಯವಾಗಿ ನಾವು ಅಹಿಂದ ವರ್ಗಗಳನ್ನ ನಮ್ ಜೊತೆ ತಗೊಳ್ಳೋಣ. ಎಲ್ಲವೂ ಇವ್ರು ಮಾಡೋದು ರಾಜಕೀಯ ಪಿತೂರಿನೇ. ರಾಜಕೀಯ ಲಾಭ ನಷ್ಟವನ್ನೇ ಇವ್ರು ಲೆಕ್ಕಾಚಾರ ಮಾಡಿ ಇವತ್ತು ರಾಜಕಾರಣವನ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ಇವತ್ತು ದೇಶದ ಜನತೆ ಇವರನ್ನ ಗಮನಿಸಿ ಇವರನ್ನ ತಿರಸ್ಕಾರ ಮಾಡಿದ್ದಾರೆ. ನಾನಿವತ್ತು ಹೇಳ್ತಾ ಇದ್ದೇನೆ, ಇವ್ರು ಮಾಡಿರೋ ಈ ರೀತಿಯ ಒಂದು ಕೃತ್ಯ ಇದೆಯಲ್ಲ, 28 ರಾಜ್ಯದಲ್ಲಿ ಲ್ಯಾಂಡ್ ಸ್ಲೈಡ್ ವಿಕ್ಟರಿ ಆಗ್ತದೆ ಭಾರತೀಯ ಜನತಾ ಪಕ್ಷ. ಲ್ಯಾಂಡ್ ಸ್ಲೈಡ್ ವಿಕ್ಟರಿ NDAಗೆ ಸಿಗ್ತದೆ. ಕರ್ನಾಟಕ ರಾಜ್ಯದಲ್ಲಿ 2/3 ಮೇಲ್ ಸಿಗ್ತದೆ. ಅವ್ರ 50 ಸೀಟ್ ತಗೊಳ್ಳೋದು ಕೂಡ ಕಷ್ಟ ಆಗುತ್ತೆ ಕಾಂಗ್ರೆಸ್. ಮಹಿಳೆಯರು, ಈ ರಾಜ್ಯದ ನಾಡಿನ ತಾಯಂದರಿಗೆ, ಸಹೋದರಿಯರಿಗೆ ನಾನು ಕೈ ಮುಗಿದು ಹೇಳ್ತೇನೆ, ನಿಮ್ಮ ಶಕ್ತಿ ನೀವು 28ರಲ್ಲಿ ತೋರಿಸ್ಬೇಕು ಅಂತ ನಾನು ಅವರಿಗೆ ಮನವಿಯನ್ನ ಮಾಡ್ತೇನೆ. ಏನು ಮಹಿಳಾ ಶಕ್ತಿ ಅನ್ನೋದು, ಅವರು ಕೇವಲ ನಿಮ್ಮನ್ನ 2,000 ಕೊಟ್ಟು ಬರೀ ನಿಮ್ಗೆ ಯಾವುದೋ ಒಂದು ಫ್ರಿಡ್ಜು, ಸ್ಟೋವ್, ಇನ್ನೊಂದು ತಗೊಂಡು ಅಲ್ಪತೃಪ್ತಿಗಳಾಗಿ ಇರ್ಲಿ ಅಂತೇಳಿ ಸಂಚನ್ನ ಮಾಡಿದ್ದಾರೆ. ಇದರ ವಿರುದ್ಧವಾಗಿ ನೀವು ಪ್ರತಿಭಟಿಸಿ ನಮಗೆ ಈ ಆರ್ಡಿನರಿ ಗೃಹಲಕ್ಷ್ಮಿ ಶಕ್ತಿ ಖಾಲಿ ಸೀಟು, ಬಸ್ಸಲ್ಲಿ ಖಾಲಿ ಸೀಟ್ ಇದೆಲ್ಲಪ್ಪ ಬೇಕಾಗಿರೋದು. ನಮಗೂ ಸಮಾಜದಲ್ಲಿ ರಾಜಕೀಯ ಶಕ್ತಿಯನ್ನ ಬೇಕು ಅಂತೇಳಿ ನೀವು ತೀರ್ಮಾನವನ್ನ ತಗೋಬೇಕು ಅಂತೇಳಿ ಅವರಿಗೆ ನಾನು ನನ್ನ ಸವಿನಯ ಪ್ರಾರ್ಥನೆಯನ್ನ, ನಾನು ವಿನಂತಿಯನ್ನ ಅವರಿಗೆ ಮಾಡಿ ಇವತ್ತು